100 ಡೇಸ್ ಚಾಲೆಂಜ್ ನ 4ನೇ ದಿನಕ್ಕೆ ಸ್ವಾಗತ. ನಮಸ್ಕಾರ ಸಿಂಧನೂರು. ಗೋಮಾತೆಗಳನ್ನ ಈ ತರ ರಸ್ತೆಗೆ ಬಿಟ್ಟು ಯಾಕೆ ಪಾಪ ಕಟ್ಕೊಂತೀರಾ ಗೊತ್ತಾಗ್ತಾ ಇಲ್ಲ. ಈ ಗೋಮಾತ ನೋಡಿ ಲಾರಿಗಳು ಹೋಗಿ ಎಲ್ಲ ಚಿದ್ರ ಆಗೋಗಿತ್ತು. ಅದಕ್ಕೆ ಇನ್ನೊಂದು ಲಾರಿ ಆಗ್ಲಿ ಯಾವುದೇ ವಾಹನ ಹೋಗ್ಬಾರ್ದು ಅಂತ ನಮ್ಮ ವಿಶ್ವಾಬ್ರು ಅದನ್ನ ಕಾಯ್ತಾ ಇದ್ರು. ಅದು ತಲುಪೋ ಜಾಗಕ್ಕೆ ತಲುಪಿಸಬೇಕು ಅಂತ ನಾವು ನೋಡಿ ಇವತ್ತಿನ ಎಕ್ಸರ್ಸೈಸ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ದೋಸ್ತರ ಜೊತೆ ಮಜಾಕ್ ಮಸ್ತಿ ಮಾಡ್ಕೊಂತ. ಇವತ್ತಿನ ಸನ್ರೈಸ್ ವ್ಯೂ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಎಕ್ಸರ್ಸೈಸ್ ಎಲ್ಲ ಮುಗಿಸ್ಕೊಂಡು ವರ್ಕೌಟ್ಗೆ ರೆಡಿ ಆದ್ವಿ ನೋಡಿ. ಅಷ್ಟರಲ್ಲಿ ಆ ಗೋಮಾತನ ಅಂತಿಮ ಸಂಸ್ಕಾರ ಮಾಡೋಕ್ಕೆ ಒಂದು ಟೀಮ್ ಜೊತೆ ಬಂದರು. ಆ ವಿಶ್ವಾಬ್ರು ಅವರಿಗೆ ಒಂದು ದೊಡ್ಡ ಸಲ್ಯೂಟ್. ಈಗ ಬನ್ನಿ ನಮ್ಮ ಅಸಲಿ ವರ್ಕೌಟ್ ಜಿಮ್ ಸ್ಟಾರ್ಟ್ ಮಾಡೋಣ ಬನ್ನಿ. ఎన్నుకలో నీకు ఏసు బతుకు చి ఎన్నుకలో నువ్వు బతుకుతావు చి మీ చిరునవ్వు మీ నడక వావ్ నైస్ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ನಾವು ಬಂದಿವಿ ನೋಡಿ. ಫ್ರೂಟ್ಸ್ ಬೇಕಾಗಿತ್ತು. ಫ್ರೂಟ್ಸ್ ತೊಗೊಳಕ್ಕೆ ಇವತ್ತು ನೋಡಿ ದ್ರಾಕ್ಷಿ ತೊಗೊಂಡೆ. ಬ್ಲ್ಯಾಕ್ ದ್ರಾಕ್ಷಿ ತುಂಬಾನೇ ಸಿಹಿಯಾಗಿತ್ತು. ರಿಯಾಕ್ಷನ್ ನೋಡ್ಬೋದು, ಗೊತ್ತಾಗುತ್ತೆ. ಇವತ್ತಿನ ನಾಷ್ಟ ನೋಡ್ಬೋದು. ಹಾಲ್ ಜೊತೆ ಓಟ್ಸ್ ಮಿಕ್ಸ್ ಮಾಡಿ ಈ ಎಲ್ಲ ವೆಜಿಟೇಬಲ್ಸ್ ತಿಂದೆ. ಇದು ನೋಡಿ ಮಧ್ಯಾಹ್ನದ ಊಟ ಆದ ತಕ್ಷಣ ಒಂದು ಪೋರ್ಟ್ರೇಟ್ ನಮ್ಗೆ ಟ್ಯಾಟೂ ಬೇಕು ಅಂತ ಒಬ್ರು ಬಂದಿದ್ರು. ಅದನ್ನ ನಾವು ಟ್ಯಾಟೂ ಹಾಕಿದ್ವಿ. ಯಾವ ತರ ಇದೆ ನೋಡ್ಬೋದು. ನಮ್ದು ಈ ಹೊಸ ಹೇರ್ ಸ್ಟೈಲ್ ಯಾವ ರೀತಿ ಇದೆ ಹೇಳಿ. ಹೇರ್ ಸ್ಟೈಲ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಇವತ್ತು ನೋಡಿ ರೊಟ್ಟೆ ಮತ್ತು ರಾಜ್ಮಾ ಮಾಡಿದ್ರು, ಆರೋಗ್ಯಕ್ಕೆ ಒಳ್ಳೇದು ಅಂತ. ಇನ್ನು ನಮ್ದು ಸ್ಟೆಪ್ಸ್ ಏನು ಕಂಪ್ಲೀಟ್ ಆಗಿರಲಿಲ್ಲ. ಹಾಗೆ ನಮ್ಮ SSK ಗುಡಿ ಹತ್ರ ಒಂದು ಶೂಟಿಂಗ್ ಇತ್ತು. ಆ ಶೂಟಿಂಗ್ ಒಂದು ಗುಡಿಯಲ್ಲಿ ಕಾಮಣ್ಣನ ಒಂದು ಫೇಸ್ ಪೇಂಟಿಂಗ್ ಮಾಡಿ ಕೊಡಿ ಅಂತ ಮಾಡಿಕೊಟ್ಟೆ. ಇವತ್ತಿನ ಶಿಲ್ಪಿ 13,000 ಸ್ಟೆಪ್ಸ್ ಕಂಪ್ಲೀಟ್ ಆಯ್ತು. ಧನ್ಯವಾದಗಳು.